ದೇವ್ರು ತುಂಬಾ ಪವರ್ಫುಲ್ ಆಗಿ ಕಾಣಿಸಿದ್ರು. ನಾನು ನೋಡಿದ ತಕ್ಷಣ ಅಲ್ಲಿ ಮೈ ಮೇಲೆ ದೇವ್ರು ಬಂದಿರೋರ್ನು ನೋಡಿದ್ದೀನಿ. ತುಂಬಾ ನನಗಂತೂ ಮೈ ಎಲ್ಲ ಒಂಥರ ಜುಮ್ ಅನ್ಸ್ತು. ಆ ದೇವ್ರ ಅಷ್ಟು ಪವರ್ಫುಲ್ ನೋಡ್ತಾ ಇದ್ರೆ, ಮತ್ತೆ ಇಲ್ಲಿ ದೇವ್ರದ್ದು ಇದು ಮಾಡ್ತಿದ್ರೆ ಅಷ್ಟು ಗಿರ ತಿರುಗ್ತಾ ಇದ್ದಿದ್ದು ಮೈಯೆಲ್ಲ ಒಂಥರ ದೇವ್ರ ನೋಡ್ದಂಗ ಅನ್ಸ್ಬಿಡ್ತು. ದೇವ್ರದ್ದು ಹತ್ರ ಬಂದಂಗೆ ತುಂಬಾ ಚೆನ್ನಾಗಿತ್ತು. ಇವ್ರು ನಮ್ಮಪ್ಪ, ಇವರಿಗೆ ಒಳ್ಳೇದಾಗ್ಬೇಕು ಅಂತ ನಾನು ಈ ಕಡೆ ಜಾಸ್ತಿ ತುಂಬಾ ವರ್ಷಗಳಿಂದ ಬರ್ತಿದ್ದೀನಿ. ಒಳ್ಳೇದಾಗ್ತಾ ಇದೆ ನಮ್ಗೆ. ಈ ದೇವ್ರದಲ್ಲಿ ಸತ್ಯ ಜಾಸ್ತಿ ಇದೆ. ಈ ಕಡೆ ಬಂದಾಗಿಂದ ನಮ್ಮಪ್ಪ ಆರೋಗ್ಯ ಆಗ್ಲಿ ಎಲ್ಲಾನು ಅನುಕೂಲ ಆಗ್ತಿದೆ ನಮ್ಗೆಲ್ಲರಿಗೂ. ಉಚಿತವಾಗಿ ಈ ಕಡೆ ತಡೆ ಓಡಿಸ್ತಾರೆ. ಆ ತಡೆ ಓಡಿಸ್ಕೊಂಡ್ರೆ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ತಂದೆಯವ್ರಿಗೂ ಓಡಿಸಿದೀನಿ. ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿದೆ ಈಗ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ, ಇವ್ರ ಹೆಂಡತಿ ಅಪರ್ಣ ಅಂತ. ಹೀಗೆ ಟಿ ವಿಯಲ್ಲಿ ನೋಡಿದಾಗ ದೇವಸ್ಥಾನದ ಬಗ್ಗೆ ಗೊತ್ತಾಯಿತು. ಆಮೇಲೆ ಇನ್ನೊಬ್ರು ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು ಈ ಥರ ಇದೆ ಅಂತ. ಅದಕ್ಕಾಗಿ ಬಂದು ಹೋಗೋಣ, ಒಂದು ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗಲಿ, ತಾಯಿನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಹಾಗೆ ತಡೆ ಹೊಡಿತಾರೆ ಅಂತ ಗೊತ್ತಾಯಿತು. ಹಾಗೆ ನಮ್ಮಲ್ಲೆಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ ತಡೆನ ಓಡಿಸಿ ಈಗ ಹೋಗ್ತಾಯಿದ್ದೀವಿ. ಅದೇ ರೀತಿ ಇಲ್ಲಿ ಇನ್ನೊಂದು ದೇವಸ್ಥಾನ ವಿಶೇಷ ಏನಂದರೆ, ಇಲ್ಲಿ ಎಲ್ರಿಗೂ ಒಂದೇ ರೀತಿ. ಇಲ್ಲಿ ಯಾರೇ ಬರಲಿ, ಏನೇ ಬರಲಿ, ಇಲ್ಲಿ ಯಾರಿಗೆ ಸ್ಪೆಷಲ್ಲಾಗಿ ಏನಿಲ್ಲ, ಎಲ್ರಿಗೂ ಅದೇ ಸಮಾನವಾಗಿ ಈಕ್ವಲಾಗಿ ನೋಡ್ತಾರೆ. ತಡೆ ಹೊಡೆಯೋದು ಅಷ್ಟೇ ಅಚ್ಚುಕಟ್ಟಾಗಿ. ಅಲ್ಲಿ ಒಬ್ಬರು ಬೇಜಾರು ಮಾಡ್ಕೊಳ್ದೆ, ₹1 ದುಡ್ಡು ಈಸ್ಕೊಳ್ದೆ ಉಚಿತವಾಗಿ ಮಾಡ್ತಾಯಿದ್ದಾರೆ. ತಡೆ ಹೊಡೆಯೋರು ಅಷ್ಟೇ ತುಂಬ ಜವಾಬ್ದಾರಿಯಿಂದ ಮಾಡ್ತಾಯಿದ್ದಾರೆ. ಅವರು ಅಷ್ಟೇ ಅಷ್ಟು ಜನದಲ್ಲೂ ಅವ್ರು ಒಂಚೂರು ಯಾವುದೋ ಕೋಪ ಮಾಡ್ಕೊಳ್ದೆ, ಬೇಜಾರು ಮಾಡ್ಕೊಳ್ದೆ, ಜನ ಎಷ್ಟೇ ಮಾತಾಡಿದ್ರು ತಾಳ್ಮೆಯಿಂದ ಪಾಪ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ದೇವಸ್ಥಾನದವ್ರಿಗೆ, ದೇವಸ್ಥಾನದ ಸಿಬ್ಬಂದಿಯವ್ರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಅಭಿನಂದನೆಗಳು. ದೇವ್ರು ತುಂಬ ಪವರ್ಫುಲ್ಲಾಗಿ ಕಾಣಿಸಿದ್ರು. ನಾನು ನೋಡಿದ ತಕ್ಷಣ ಅಲ್ಲಿ ಮೈ ಮೇಲೆ ದೇವ್ರು ಬಂದಿರೋರ್ನು ನೋಡಿದ್ದೀನಿ. ತುಂಬ ನನಗಂತೂ ಮೈಯೆಲ್ಲ ಒಂಥರ ಜುಮ್ ಅನಿಸ್ತು. ಆ ದೇವ್ರ ಅಷ್ಟು ಪವರ್ಫುಲ್ ನೋಡ್ತಾ ಇದ್ರೆ, ಮತ್ತು ಇಲ್ಲಿ ದೇವ್ರದ್ದು ಇದು ಮಾಡ್ತಿದ್ರೆ ಅಷ್ಟು ಗಿರ ತಿರುಗ್ತಾ ಇದ್ದಿದ್ದು ಮೈಯೆಲ್ಲ ಒಂಥರ ದೇವ್ರು ನೋಡ್ದಂಗೆ ಅನಿಸ್ಬಿಡ್ತು. ದೇವ್ರದ್ದು ಹತ್ರ ಬಂದಂಗೆ ತುಂಬ ಚೆನ್ನಾಗಿತ್ತು. ಈ ಕಾಲದಲ್ಲಿ ಈ ಥರ ತಡೆ ಹೊಡಿತಾ ಇದ್ದಾರೆ. ₹1 ತೊಗೊಳ್ದೆ ದೇವ್ರ ಜನಕ್ಕೆ ಒಳ್ಳೇದಾಗಲಿ ಅಂತ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು. ಮತ್ತೆ ಬರಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ನಾವು ನೋಡಿರೋದು ಇದು ನಮ್ಮ ಯಜಮಾನ್ರು ಹೇಳಿರೋದು ಯೂಟ್ಯೂಬಿಂದ ನೋಡಿ ಅವರಿಗೆ ಇಷ್ಟ ಆಯಿತು. ಒಂದು ಸತಿ ಹೋಗಿ ನೋಡೋಣ, ಅನುಭವಿಸೋಣ ಅದು ಏನು ಇದೆ ಅಂತ. ಸೊ ಯೂಟ್ಯೂಬಿಂದ ನೋಡಿ ನಮಗೆ ಗೊತ್ತಾಯಿತು. ಬರುವಂಥ ಭಕ್ತರಿಗೆ ನಂಬಿಕೆ ಇಟ್ಕೊಂಡ್ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಚೆನ್ನಾಗಿ ಮಾಡಿಸ್ಕೊಂಡು ಹೋಗಿ, ಎಲ್ಲ ಅನುಕೂಲವಾಗಿ ಆಗುತ್ತೆ. ಇನ್ನೊಂದು ಸತಿ ಬರಬೇಕು ಅಂತ ನಿಮಗೆ ಅನಿಸುತ್ತೆ, ಬಂದು ಹೋಗಿ ಒಂದು ಸತಿ. ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ, ಹೊಸಕೋಟೆ ಹತ್ರ ಚಿಮ್ಸಂದ್ರ. ನಾವು ಈ ಸನ್ನಿಧಾನಕ್ಕೆ ಬಂದ ಮೇಲೆ ನಾವು ಕೇಳ್ಕೊಂಡಿರೋ ಕಷ್ಟ ಕಾರ್ಪಣ್ಯಗಳೆಲ್ಲ ಬಗೆಹರಿದಿದೆ. ನಾವು ಇಲ್ಲಿಗೆ ಸುಮಾರು ಒಂದು 6 ತಿಂಗಳು 7 ತಿಂಗಳಿಂದ ಬರ್ತಾಯಿದ್ದೀವಿ. ನಾವು ಏನು ಬೇಡ್ಕೊಂಡಿದ್ದೀವೋ ಅದೆಲ್ಲನೂ ನೆರವೇರ್ತಾ ಇದೆ.
ಬೇರೆ ಕಡೆ ಹೋದರೆ ತಡೆ ಹೊಡಿಬೇಕಂದ್ರೆ ಸುಮಾರು ಕಾಸು ಕಲೆಕ್ಷನ್ ಮಾಡ್ತಾರೆ. ಅದೇ ಈ ಸನ್ನಿಧಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಯಾರು ಬರ್ತಾರೋ ಅವ್ರಿಗೆ ಉಚಿತವಾಗಿ ಯಾವುದೇ ಒಂದು ಇದಿಲ್ದಿರೇನ ಉಚಿತವಾಗಿ ತಡೆ ಹೊಡೆದು ಅವ್ರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸಹ ಇಲ್ಲಿ ಬಂದು ಕೇಳ್ಕೊಂಡಾಗ ಅವ್ರು ಬಂದು ಎಲ್ಲ ನೆರವೇರಿಸ್ಕೊಟ್ರು. ಮತ್ತು ದೇವ್ರು ಮಾಡ್ಸೋಕ್ಕೆ ಕೇಳಿದ್ವಿ, ದೇವರೆಲ್ಲ ಮಾಡಿಕೊಟ್ರು. ನಮ್ಮ ಕಷ್ಟಗಳೆಲ್ಲ ಈಗ 100ಕ್ಕೆ ಒಂದು 70-80% ಕ್ಲಿಯರ್ ಆಗ್ತಾ ಬರ್ತಾಯಿದೆ. ಅಮ್ಮನ ಪವರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬೇರೆ ಕಡೆ ಎಲ್ಲ ಕಡೆ ನೋಡಿದ್ದೀನಿ, ಅದು ಇಲ್ಲಿರೋಂಥ ಶಕ್ತಿ ಬೇರೆ ಕಡೆ ನಮಗೆಲ್ಲೂ ಕಂಡು ಬಂದಿಲ್ಲ. ಯಾಕಂದ್ರೆ ಸ್ವತಃ ನಾನೇ ಆ ಶಕ್ತಿನ ಅನುಭವಿಸಿದ್ದೀನಿ. ಅದು ಬೇರೆಯವ್ರು ಹೇಳೋದೆಲ್ಲ ಬೇಕಾಗಿಲ್ಲ ನಮಗೆ. ನಾವಿಲ್ಲಿ ಬಂದು ಅಮ್ಮನ ಸನ್ನಿಧಾನದಲ್ಲಿ ಬಂದು ಅಮ್ಮನ ದರ್ಶನ ಮಾಡಿ ಆಮೇಲೆ ಅದ್ರ ಏನು ಫಲ ಅನ್ನೋದು ನಮಗೆ ಗೊತ್ತಾಗುತ್ತೆ, ಬೇರೆಯವ್ರು ಹೇಳೋದು ಬೇಕಾಗಿಲ್ಲ. ದೇವ್ರ ದಯದಿಂದ ಒಳ್ಳೆಯ ಕೆಲಸ, ಇಲ್ಲಿ ಬಂದ ಮೇಲೆ ಎಲ್ಲ ಒಳ್ಳೇದಾಯಿತು. ದೇವ್ರ ಕೃಪೆಯಿಂದ ಎಲ್ಲ ಯಾವ ಕಡೆಯೂ ಹೋಗೋವಂಥ ಕೆಲಸ ಇಲ್ಲ. ಒಳ್ಳೆತನವಾಗಿ ಒಳ್ಳೆ ಕೆಲಸ ನಡೆದು ಎಲ್ರಿಗೂ ಜನಗಳಿಗೆಲ್ಲ ಒಳ್ಳೇದು ಮಾಡೋಂಥ ಕಾಲ ಬಂದಿದೆ. ನನ್ನ ಹೆಸರು ಗಂಗೋತ್ರಿ ಅಂತ. ಈ ಕಡೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೇಪಲ್ಲಿ ತಾಲೂಕಿಂದ ಬಂದಿದ್ದೀನಿ. ಇಲ್ಲಿ ದೇವ್ರಿಗೆ ಇಲ್ಲಿ ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಅಂತ ಗೊತ್ತಾದ ಮೇಲಿಂದ ನಾವು ಈ ಕಡೆ ಎಲ್ಲ ನಮ್ಮ ಫ್ಯಾಮ್ಲಿ ಎಲ್ಲ ಬಂದು ನೋಡ್ತಿದ್ವಿ. ಇವ್ರು ನಮ್ಮಪ್ಪ, ಇವರಿಗೆ ಒಳ್ಳೇದಾಗಬೇಕು ಅಂತ ನಾನು ಈ ಕಡೆ ಜಾಸ್ತಿ ತುಂಬ ವರ್ಷಗಳಿಂದ ಬರ್ತಿದ್ದೀನಿ. ಬಟ್ ಆದರೆ ಈ ಸತಿ 3 ತಿಂಗಳೇನು ಆಗ್ತಿದೆ, ಅಮಾವಾಸ್ಯಕ್ಕೂ ಬರ್ತಿದ್ದೀನಿ. ಒಳ್ಳೇದೇ ಆಗ್ತಾಯಿದೆ ನಮಗೆ. ಈ ದೇವ್ರದಲ್ಲಿ ಸತ್ಯ ಜಾಸ್ತಿ ಇದೆ. ಈ ಕಡೆ ಬಂದಾಗಿಂದ ನಮ್ಮಪ್ಪ ಆರೋಗ್ಯ ಆಗಲಿ ಎಲ್ಲನೂ ಅನುಕೂಲ ಆಗ್ತಿದೆ ನಮಗೆಲ್ಲರಿಗೂ. ಉಚಿತವಾಗಿ ಈ ಕಡೆ ತಡೆ ಹೊಡಿಸ್ತಾರೆ. ಆ ತಡೆ ಹೊಡಿಸ್ಕೊಂಡ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ನಾನು 3 ಸತಿ ಹೊಡ್ಸ್ಕೊಂಡಿದ್ದೀನಿ ತಡೆ. ನಮ್ಮ ತಂದೆಯವ್ರಿಗೂ ಹೊಡ್ಸಿದ್ದೀನಿ, ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿದೆ ಈಗ. ಈ ಕಡೆ ಅಮ್ಮನ ಪವರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ನಾವು ನೋಡಬೇಕಷ್ಟೇ ಅಮ್ಮನಿಗೆ. ಅಮ್ಮನ ನೆನೆಸ್ಕೊಂಡ್ರೆ ಸಾಕು ಮೈಯೆಲ್ಲ ಜುಮ್ ಅನ್ನತ್ತೆ, ಅಷ್ಟೊಂದು ಪವರ್ಫುಲ್ ಆಗಿದೆ. ಏನು ಗೊತ್ತಾ, ಈ ಕಡೆ ಏನಾದರೂ ನಾವು ಬೇಡ್ಕೊಂಡ್ರೆ ಅದು ದೇವ್ರು ತಿರುಗ್ತಾರೆ ಗೊತ್ತಾ. ನಮ್ಗೆ ಒಳ್ಳೇದಾಗಬೇಕಂದ್ರೆ ರೈಟ್ ಸೈಡ್ ತಿರುಗ್ತದೆ, ಕೆಟ್ಟದಾದರೆ ಲೆಫ್ಟ್ ಸೈಡ್ ತಿರುಗುತ್ತೆ ಅಂತ. ಎಷ್ಟು ಪವರಾಗಿ ತಿರುಗುತ್ತೆ ಗೊತ್ತಾ. ನಾನು ಅಂದ್ಕೊಂಡಾಗ ನಾನು ಬಂದು ಫಸ್ಟ್ ಟೈಮ್ ಮೀಟ್ ಆದಾಗ ದೇವ್ರಿಗೆ ಕೇಳ್ಕೊಂಡೆ, ನಮ್ಮ ಅಪ್ಪನಿಗೆ ಒಳ್ಳೇದಾಗಲಿ, ನಮ್ಮ ಅಪ್ಪನಿಂದ ನಾವು ಇದ್ದೀವಿ ಅಂತ ಅಂದ್ಕೊಂಡೆ. ಅದೇ ಥರ ನಮ್ಗೆ ಒಂದೇ ಸತಿ 2-3 ಸತಿ ತಿರುಗಿದ ತಕ್ಷಣ ಅವಾಗ ಜುಮ್ ಅಂತು ಮೈ. ಅವಾಗಿಂದ ನಮ್ಗೆ ಇವಾಗವರೆಗೂ ಒಳ್ಳೇದೇ ಆಗ್ತಿದೆ. ಇನ್ನೊಂದು ಹಸುನ್ ಕಟ್ಟಾಕ್ತಾರೆ. ಹಸುನ್ ಕಟ್ಟೋದಾಗ ಅದು ಕೇಳ್ಕೊತೀವಿ ನಾವು, ಕೈ ಕಿಟ್ಟು ಬೇಡ್ಕೊತೀವಿ, ಯಾವುದಮ್ಮ ನಮ್ಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ. ದೇವ್ರು ಕೊಡ್ತಾರೆ ಹಸು ಕೈಯಿಂದ. ಒಂದು ಬಲ್ಗಾಲು ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ, ಎಡಗಾಲು ಕೊಟ್ಟರೆ ಕೆಟ್ಟದಾಗುತ್ತೆ ಅಂತ. ಏನೋ ದೇವ್ರು ನಮ್ದಂಗೆ ನಾವು ಈ ಥರ ಎಲ್ಲ ಈ ಕಡೆ ಎಲ್ಲ ಬಂದು ಈ ಕಡೆ ಎಲ್ಲ ಈ ಥರ ಎಲ್ಲ ಮಾಡಿದ್ದೀವಿ. ನಮ್ಗೆ ದೇವ್ರು ಒಳ್ಳೇದು ಮಾಡಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ನಮ್ಗೆ ಆಲ್ರೆಡಿ ಮಾಡ್ತಾರೆ, ನೀವು ಬಂದು ನೋಡಿ. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.